ಅಲೋವೆರಾ ಕುಮಾರಿ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಕರೀತಾರೆ. ಲೋಳೆ ಸರ ಅಂತ ಕನ್ನಡದಲ್ಲೂ ಕೂಡ ಇದನ್ನು ಕರೀತಾರೆ. ಇದರ ಆರೋಗ್ಯದ ಪ್ರಯೋಜನಗಳನ್ನು ನೋಡೋಣ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-2 ಚಮಚ ಅಲೋವೆರಾವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಅಜೀರ್ಣ, ಮಲಬದ್ಧತೆಯ ಸಮಸ್ಯೆ ಮತ್ತು ಇದರಿಂದ ಆಗ್ತಕ್ಕಂಥ ಪಿತ್ತ ವಿಕಾರಗಳ ಸಮಸ್ಯೆಗಳನ್ನು ದೂರ ಮಾಡಬಹುದು. ಹೃದಯದ ಬ್ಲಾಕೇಜಸ್ಗಳು, ವೆರಿಕೋಸ್ ವೇನು, ಆಮೇಲೆ ಬ್ರೈನ್ ಹೆಮರೇಜ್ಗಳು, ಇಂಥವೆಲ್ಲ ಸಮಸ್ಯೆಗಳಿದ್ದಲ್ಲಿ ನಿಯಮಿತವಾಗಿ ಇದನ್ನು ಸೇವನೆ ಮಾಡ್ತಾ ಜೊತೆಗೆ ಆಯುರ್ವೇದ ಔಷಧಿಗಳನ್ನ ಸೇವನೆ ಮಾಡೋದ್ರಿಂದ ಆ ಸಮಸ್ಯೆ ಬೇಗ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಅಲೋವೆರಾ ಕುಮಾರಿ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ಕರೀತಾರೆ. ಲೋಳೆ ಸರ ಅಂತ ಕನ್ನಡದಲ್ಲೂ ಕೂಡ ಇದನ್ನು ಕರೀತಾರೆ. ಇದರ ಆರೋಗ್ಯದ ಪ್ರಯೋಜನಗಳನ್ನು ನೋಡೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಗುಣಧರ್ಮವನ್ನು ಉಲ್ಲೇಖನ ಮಾಡ್ತಾ ಹೇಳ್ತಾರೆ. ಇದು ಮಧುರ ಮತ್ತು ತಿಕ್ತ ರಸವನ್ನು, ಅಂದರೆ ಕಹಿ ಮತ್ತು ಸಿಹಿ ರಸವನ್ನು ಹೊಂದಿದೆ ಮತ್ತು ಇದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ. ಅದಷ್ಟೇ ಅಲ್ಲದೆ ಇದು ಗುರು ಗುಣಧರ್ಮ, ಅಂದರೆ ಪಚನಿಸಲಿಕ್ಕೆ ಇದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಗುರು ಗುಣಧರ್ಮವನ್ನು ಹೊಂದಿದೆ. ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ, ಅಂದರೆ ಇದು ಮೃದುತ್ವವನ್ನು ಶರೀರಕ್ಕೆ ನೀಡುತ್ತದೆ. ಪಿಚ್ಚಿಲ ಗುಣಧರ್ಮವನ್ನು ಹೊಂದಿದೆ. ಪಿಚ್ಚಿಲ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅಂಟಾದ ಸ್ವಭಾವವನ್ನು ಇದು ಹೊಂದಿದೆ ಅಂತ ಹೇಳ್ತಾರೆ. ಮತ್ತೆ ಇದರ ಪ್ರಭಾವ ಏನಂತ ಹೇಳಿದ್ರೆ ಇದು ಭೇದನವನ್ನು ಮಾಡುತ್ತೆ. ಭೇದನವಂದರೆ ಇದು ಏನಂತ ಹೇಳಿದ್ರೆ, ಭೇದನ ಅಂದರೆ ಒಡೆಯೋದು, ಪುಡಿ ಮಾಡೋದು. ಈ ಒಂದು ಶಕ್ತಿಯನ್ನು ಈ ಅಲೋವೆರಾ ಹೊಂದಿದೆ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾವುದೇ ಒಂದು ಪದಾರ್ಥವನ್ನು ಸೇವನೆ ಮಾಡಬೇಕಂದ್ರೆ ಅದರ ಪ್ರಭಾವ ಗುಣಧರ್ಮವನ್ನು ನಾವು ತಿಳ್ಕೊಂಡು ಸೇವನೆ ಮಾಡೋದ್ರಿಂದ ಅದನ್ನು ಹೆಂಗೆ ಬಳಸಬೇಕು ಅನ್ನೋ ವಿದ್ಯೆ, ವಿಜ್ಞಾನ, ತತ್ವಜ್ಞಾನ ನಮಗೆ ತಿಳಿತದೆ. ಅದಕ್ಕಾಗಿ ಈ ಅಲೋವೆರಾವನ್ನು, ಇದರ ಗುಣ ಸ್ವಭಾವವನ್ನು ನಾವು ನೋಡಿದಾಗ ಇದು ಮುಖ್ಯವಾಗಿ ಕಫ ಮತ್ತು ವಾತ ಪ್ರಕೃತಿ ಇರೋರಿಗೆ ದಿವ್ಯ ಸಂಜೀವಿನಿ. ಪಿತ್ತ ಪ್ರಕೃತಿ ಇರೋರಿಗೂ ಇದು ಉಪಯೋಗ ಆಗುತ್ತೆ. ಯಾಕಂದರೆ ಇದು ಸ್ನಿಗ್ಧ ಗುಣಧರ್ಮ ಹೊಂದಿರದೆ ಮತ್ತು ಶೀತವೀರ್ಯ ಗುಣಧರ್ಮವನ್ನು ಹೊಂದಿದೆ. ಮಧುರ ಮತ್ತು ತಿಕ್ತ ರಸವನ್ನು ಹೊಂದಿರೋದ್ರಿಂದ ಪಿತ್ತ ಪ್ರಕೃತಿ ಇರೋರಿಗೂ ಇದು ಉಪಯೋಗ ಆಗುತ್ತೆ. ಇದು ಸ್ನಿಗ್ಧ ಗುಣಧರ್ಮ ಮತ್ತು ತಿಕ್ತ ರಸ ಹಾಗೂ ಇದರಲ್ಲಿ ಭೇದನ ಗುಣಧರ್ಮ ಇರೋದ್ರಿಂದ ಅನುಲೋಮಕ ವಾತ ವಿಕಾರಗಳಿಗೂ ಕೂಡ ಇದು ಸಹಾಯ ಮಾಡುತ್ತೆ. ವಾತ ಪ್ರಕೃತಿಯ ವಿಕಾರಗಳನ್ನು ಇದು ನಿಯಂತ್ರಣ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕಫ ಪ್ರಕೃತಿ ಇರೋರಿಗೆ ಇದು ಹೇಗೆ ಉಪಯೋಗ ಆಗುತ್ತಂದರೆ ಇದರಲ್ಲಿರ್ತಕ್ಕಂಥ ಆ ಒಂದು ಕಟು ಇದು ಏನು ತಿಕ್ತ ರಸ ಮತ್ತು ಇದರಲ್ಲಿರ್ತಕ್ಕಂಥ ಭೇದನ ಗುಣಧರ್ಮ, ನಮ್ಮ ಕಫ ಒಂದು ಗಟ್ಟಿಯಾಗಿ ಕಟ್ತಕ್ಕಂಥದ್ದು, ಅದು ಒಳಗಡೆನೆ ಒಂದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಇನ್ಫ್ಲಮೇಷನ್ ಮಾಡ್ತಕ್ಕಂಥದ್ದನ್ನು ಇದು ಭೇದನ ಮಾಡಿ ಕಫವನ್ನೂ ಕೂಡ ಅನುಲೋಮನ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ ಕಫ ಪ್ರಕೃತಿ ಇರೋರಿಗೂ ಕೂಡ ಇದು ಸೂಕ್ತವಾದ ಒಂದು ಪದಾರ್ಥ, ಆಹಾರವಾಗಿ, ಮನೆಮದ್ದಾಗಿ ಇದು ಕೆಲಸ ಮಾಡ್ತದೆ. ಹಾಗಾಗಿ ಯಾವೆಲ್ಲ ಸಮಸ್ಯೆಗಳಿಗೆ ಅಲೋವೆರಾವನ್ನು ಸೇವನೆ ಮಾಡಬಹುದು ನಿಯಂತ್ರಣ ಮಾಡಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. 1-2 ಚಮಚ ಅಲೋವೆರಾ, ಇದರ ಪ್ರಮಾಣವನ್ನು ತಿಳ್ಕೊಳ್ಳೋಣ. ಮೊದಲು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-2 ಚಮಚ ಅಲೋವೆರಾವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಅಜೀರ್ಣ, ಮಲಬದ್ಧತೆಯ ಸಮಸ್ಯೆ ಮತ್ತು ಇದರಿಂದ ಆಗ್ತಕ್ಕಂಥ ಪಿತ್ತ ವಿಕಾರಗಳ ಸಮಸ್ಯೆಗಳನ್ನು ದೂರ ಮಾಡಬಹುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಮತ್ತು ಯಾರಿಗೆಲ್ಲ ಗರ್ಭಕೋಶದಲ್ಲಿ ಸಮಸ್ಯೆಗಳಿದ್ದಾವೆ, PCOD, PCOS, ಬಲ್ಕಿ ಯೂಟ್ರಸ್, ಅಂಥವ್ರಿಗೂ ಕೂಡ ಇದರ ಸೇವನೆ ಅತ್ಯುತ್ತಮ ಪರಿಹಾರ ಅಂತ ಹೇಳ್ಬೋದು. ಹೃದಯದ ಬ್ಲಾಕೇಜಸ್ಗಳು, ವೆರಿಕೋಸ್ ವೇನು, ಆಮೇಲೆ ಬ್ರೈನ್ ಹೆಮರೇಜ್ಗಳು, ಇಂಥವೆಲ್ಲ ಸಮಸ್ಯೆಗಳಿದ್ದಲ್ಲಿ ನಿಯಮಿತವಾಗಿ ಇದನ್ನು ಸೇವನೆ ಮಾಡ್ತಾ ಜೊತೆಗೆ ಆಯುರ್ವೇದ ಔಷಧಿಗಳನ್ನ ಸೇವನೆ ಮಾಡೋದ್ರಿಂದ ಆ ಸಮಸ್ಯೆ ಬೇಗ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕಡಿಮೆ ಪ್ರಮಾಣದಲ್ಲಿದ್ದರೆ ಈ ಒಂದು ಅಲೋವೆರಾದಲ್ಲೇ ಅವು ನಿವಾರಣೆ ಆಗ್ತವೆ. ಜಾಸ್ತಿ ಆದಾಗ ಅದರ ಜೊತೆಗೆ ಆಯುರ್ವೇದ ಔಷಧಿಗಳ ಸಹಾಯವೂ ಕೂಡ ಬೇಕಾಗುತ್ತೆ. ಯಕೃತ್ ಉತ್ತೇಜಕವಾಗಿ ಇದು ಕೆಲಸ ಮಾಡುತ್ತೆ. ಬೆಳಗ್ಗೆ ಎದ್ದು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಲಿವರಿನಲ್ಲಿ ಸಮಸ್ಯೆಗಳು ಬರೋದಿಲ್ಲ. ಫ್ಯಾಟಿ ಲಿವರ್ ಸಮಸ್ಯೆ ರಿವರ್ಸ್ ಮಾಡ್ಕೊಳ್ಳಿಕ್ಕೆ, ನಿವಾರಣೆ ಮಾಡಲಿಕ್ಕೆ ಇದು ಉತ್ತಮವಾದ ಪರಿಹಾರ. ಮತ್ತು ಪಿತ್ತಕೋಶದಲ್ಲಿ ಕಲ್ಲು ಹಾಗೂ ಮೂತ್ರಪಿಂಡದಲ್ಲಿ ಕಲ್ಲು, ಯಾಕಂದರೆ ಇದು ಭೇದನ ಮಾಡೋ ಗುಣಧರ್ಮವನ್ನು ಹೊಂದಿರೋದ್ರಿಂದ
ಇದನ್ನು ಸೇವನೆ ಮಾಡೋದ್ರಿಂದ ಇದರ ಜೊತೆಗೆ ಒಂದು ಅರ್ಧ ಚಮಚ ಹರಿತಕ್ಕಿ ಚೂರ್ಣ, 4 ಚಿಟಿಕೆ ಹಿಂಗು, 4 ಚಿಟಿಕೆ ಹಿಪ್ಪಲಿಯ ಚೂರ್ಣವನ್ನು ಹಾಕಿ 2 ಚಮಚ ಅಲೋವೆರಾವನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಪಿತ್ತಕೋಶದ ಕಲ್ಲು, ಕಿಡ್ನಿ ಕಲ್ಲನ್ನು ನಾವು ಕರಗಿಸ್ಕೊಳ್ಬಹುದು. ಮತ್ತು ಇದೇ ಅಲೋವೆರಾದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಅರ್ಧ ಚಮಚದಷ್ಟು ಸೈಂಧವ ಲವಣವನ್ನು, ಅರ್ಧ ಚಮಚದಷ್ಟು ಹರಿತಕ್ಕಿ ಚೂರ್ಣವನ್ನು ಹಾಕಿ ಸೇವನೆ ಮಾಡೋದ್ರಿಂದ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ, ಬೇಗ ವೇಟ್ ಲಾಸ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು 2 ಚಮಚ ಈ ಲೋಳೆ ಸರದಲ್ಲಿ ತ್ರಿಕಟ್ಟು ಚೂರ್ಣ ಒಂದು ಅರ್ಧ ಚಮಚ, ತ್ರಿಕಟ್ಟು ಅಂದರೆ ಶುಂಠಿ, ಕಾಳುಮೆಣಸು, ಹಿಪ್ಪಲಿ 3 ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿರ್ತಕ್ಕಂಥ ಚೂರ್ಣಕ್ಕೆ ತ್ರಿಕಟ್ಟು ಚೂರ್ಣ ಅಂತ ಕರೀತಾರೆ. 2 ಚಮಚ ಅಲೋವೆರಾದಲ್ಲಿ ಅರ್ಧ ಚಮಚ ತ್ರಿಕಟ್ಟು ಚೂರ್ಣವನ್ನು ಹಾಕಿ ಸೇವನೆ ಮಾಡೋದ್ರಿಂದ ಅಸ್ತಮಾ, ಬ್ರಾಂಕೈಟಿಸ್, ಅಲರ್ಜಿ ಇವೆಲ್ಲ ಕಫ ವಿಕಾರಗಳ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅದ್ಭುತವಾಗಿ ಹೆಲ್ಪ್ ಆಗುತ್ತೆ. ಪ್ರಾರಂಭಿಕ ಹಂತದಲ್ಲಿದ್ದರೆ ಇದರಲ್ಲಿ ಕಂಪ್ಲೀಟ್ ಆಗಿ ನಿವಾರಣೆ ಆಗ್ತವೆ. ಸಮಸ್ಯೆ ಜಾಸ್ತಿ ಇದ್ದಾಗ ಕೆಲವು ಸಂದರ್ಭದಲ್ಲಿ ರಸೌಷಧಿಗಳನ್ನು, ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಬರ್ತದೆ. ಮತ್ತು ಈ ಅಲೋವೆರಾದ ಪ್ರಯೋಗದಿಂದಾಗಿ ನಮ್ಮ ಸ್ಮೃತಿ, ಮೆದುಳಿನ ಒಂದು ಶಕ್ತಿ ಚೆನ್ನಾಗಾಗುತ್ತೆ. ಜ್ಞಾಪಕ ಶಕ್ತಿ, ಏಕಾಗ್ರತೆ ಶಕ್ತಿಗೆ ಈ ಅಲೋವೆರಾವನ್ನು ಬೆಳಗ್ಗೆದ್ದು ಬ್ರಾಹ್ಮಿ ಎಲೆ ಅಥವಾ ಒಂದೆಲಗದ ಮಂಡೂಕಪರ್ಣಿ ಎಲೆಯ ಒಂದು 4 ಎಲೆ ತಿಂದು 1-2 ಚಮಚ ಅಲೋವೆರಾವನ್ನು ಕುಡಿದ್ರಿಂದ ನಮ್ಮ ಬುದ್ಧಿ ತುಂಬ ಶಾರ್ಪ್ ಆಗುತ್ತೆ, ಮೆದುಳಿನ ಕ್ರಿಯಾಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಯಾರಿಗೆಲ್ಲ ಹೃದಯದ ಸಮಸ್ಯೆಗಳಿದಾವೆ ಅಂಥವರು 2 ಚಮಚ ಅಲೋವೆರಾದ ರಸದೊಂದಿಗೆ ಒಂದು ಅರ್ಧ ಚಮಚ ಈ ಅರ್ಜುನದ ಚೂರ್ಣವನ್ನು ಬೆರೆಸಿ ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯದಲ್ಲಿ ಬ್ಲಾಕೇಜಸ್ಗಳಾಗಿರ್ಬೋದು, ಅಲ್ಲಿ ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ ಸಮಸ್ಯೆಗಳಾಗಿರ್ಬೋದು, ಇಂಥವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಆಯುರ್ವೇದ ಔಷಧಿಗಳನ್ನು ನಾವು ವೈದ್ಯರ ಮಾರ್ಗದರ್ಶನದ ಒಂದಿಗೆ ತೆಗೆದುಕೊಳ್ಳೋದು ಸೂಕ್ತ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತೇನೆ. ಮತ್ತು ಶುಗರ್ ಇರೋರು ಅಲೋವೆರಾವನ್ನು ಸೇವನೆ ಮಾಡ್ಬೋದು, ಬೆಳಗ್ಗೆ 1-2 ಚಮಚ. ಆಮೇಲೆ BP ನಿಯಂತ್ರಣ ಮಾಡಲಿಕ್ಕೆ ಈ ಅಲೋವೆರಾ ತುಂಬ ಉಪಯೋಗ ಆಗುತ್ತೆ. ಅದರೊಟ್ಟಿಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಇದು ತುಂಬ ಉಪಯೋಗ. ಮತ್ತು ಪದೇ ಪದೇ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳಲ್ಲಿ ಈ ಗರ್ಭಕೋಶದ ಯಾವುದೇ ಸಮಸ್ಯೆ ಇರಲಿ, ಯಾಕಂದರೆ ಇದ್ರ ಹೆಸರೇ ಕುಮಾರಿ, ಗರ್ಭಕೋಶದ ಯಾವುದೇ ಸಮಸ್ಯೆ ಇರಲಿ, ಈ ಅಲೋವೆರಾವನ್ನು, ಪ್ಲೇನ್ ಅಲೋವೆರಾ 1-2 ಚಮಚ ಸೇವನೆ ಮಾಡೋದ್ರಿಂದ ಚರ್ಮದ ಕಾಂತಿನೂ ವೃದ್ಧಿಯಾಗುತ್ತೆ. ಅದರ ಜೊತೆಗೆ ಗರ್ಭಕೋಶದ ಸಮಸ್ಯೆಗಳಿಗೂ ಕೂಡ ಉತ್ತಮವಾದ ಪರಿಹಾರ ಅಂತ ನಾವು ಹೇಳಬಹುದು. ಶ್ವೇತಪ್ರದರದ ಸಮಸ್ಯೆ, PCOD, PCOS, ಬಲ್ಕಿ ಯೂಟ್ರಸ್, ಎಂಡೋಮೆಟ್ರಿಯಂ ಥಿಕ್ನೆಸ್ ಇಂಥವೆಲ್ಲ ಸಮಸ್ಯೆಗಳಿಗೂ ಕೂಡ ಅಲೋವೆರಾ ದಿ ಬೆಸ್ಟ್ ಪರಿಹಾರ ಮಾರ್ಗ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಇದರ ಸೇವನೆ ಮಾಡೋದ್ರಿಂದ ಜಾಯಿಂಟ್ ಪೇನ್, ಆಸ್ಟಿಯೋಆರ್ಥರೈಟಿಸ್, ರೊಮಟೈಡ್ ಆರ್ಥರೈಟಿಸಿನ ಸಮಸ್ಯೆ ಉಳ್ಳವರು ಬೆಳಗ್ಗೆ 1-2 ಚಮಚ ಅಲೋವೆರಾವನ್ನು ಸೇವನೆ ಮಾಡಬೇಕು. ಅದರಲ್ಲಿ ಪಾರಿಜಾತ ಎಲೆಯ ರಸವನ್ನು ಸೇವನೆ ಮಾಡಬೇಕು. 1-2 ಚಮಚ ಪಾರಿಜಾತ ಎಲೆಯ ರಸ, 1-2 ಚಮಚ ಅಲೋವೆರಾವನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ನೋಡಿ, ನಿಮ್ಮ ಜಾಯಿಂಟ್ ಪೇನ್ ಮಾಯ ಆಗುತ್ತೆ. ಇದರ ಪ್ರಯೋಗವನ್ನು 1 ತಿಂಗಳು ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಜಾಸ್ತಿ ಇದ್ದಾಗ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಸಂಧಿವಾತ, ಆಮವಾತ, ಮಂಡಿ ನೋವು, ಸೊಂಟ ನೋವು, ಡಿಸ್ಕ್ ಬಲ್ಜು, ಡಿಸ್ಕ್ ಸ್ಲಿಪ್ಪು, ಸರ್ವೈಕಲ್ ಸ್ಪಾಂಡಿಲೈಟಿಸು, ಆಮೇಲೆ ಆಂಕ್ಲೈಸಿಕ್ ಸ್ಪಾಂಡಿಲೈಟಿಸು, ಲಂಬರ್ ಸ್ಪಾಂಡಿಲೈಟಿಸು ಇಂಥವೆಲ್ಲ ವಾತ ವಿಕಾರಗಳ ಸಮಸ್ಯೆಗಳನ್ನು ಪಂಚಕರ್ಮ ಚಿಕಿತ್ಸೆಯಿಂದ ಸರಿಪಡಿಸ್ಬೋದು. ಅದಕ್ಕೆ ಸೂಕ್ತವಾದ ಆಹಾರ ಪದ್ಧತಿ, ಜೀವನ ಪದ್ಧತಿ ನೀವು ಮುಂದುವರಿಸಿದ್ರೆ ಮಾತ್ರ ಆ ಚಿಕಿತ್ಸೆಗಳಿಂದ ನಿಮಗೆ ಲಾಭ ಸಿಗುತ್ತೆ. ಅದಷ್ಟೇ ಅಲ್ಲದೆ ಈ ಮನೆಮದ್ದು ಏನು ಅಲೋವೆರಾದ ರಸ ಮತ್ತು ಪಾರಿಜಾತ ಎಲೆಯ ರಸ ಸಂಧಿವಾತ, ಆಮವಾತ ಸ್ವಲ್ಪ 1ನೇ 2ನೇ ಸ್ಟೇಜಲ್ಲಿದ್ದಾಗ ಅದು ಗುಣ ಆಗುತ್ತೆ. ಹೆಚ್ಚಾದಾಗ ಆಯುರ್ವೇದ ಚಿಕಿತ್ಸೆಯ ಜೊತೆಗೆ ಈ ಮನೆಮದ್ದನ್ನು ಮಾಡಿಕೊಳ್ಳೋದು ಸೂಕ್ತ. ಹಾಗೆಯೇ ಇದು ವೇಟ್ ಲಾಸ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಮತ್ತು ಇದು ಗಂಡು ಮಕ್ಕಳಲ್ಲಿ ಶುಕ್ರಧಾತುವನ್ನು ವರ್ಧನೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಆಮೇಲೆ ಕೌಂಟು ಮೊಟಿಲಿಟಿ ಸಮಸ್ಯೆ ಇರ್ತಲ್ಲ ಅಂಥವ್ರಿಗೂ ಕೂಡ ಈ ಒಂದು ಅಲೋವೆರಾ ತುಂಬ ಹೆಲ್ಪ್ ಆಗುತ್ತೆ. ಇದರ ಸೇವನೆ ಮಾಡಿ, ಇದನ್ನು ಸೇವನೆ ಮಾಡಿದ ನಂತರ 1 ತಾಸಿನ ನಂತರ 1 ಚಮಚ ಅಶ್ವಗಂಧ ಚೂರ್ಣವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಮೇಲ್ ಇನ್ಫರ್ಟಿಲಿಟಿಯ ಸಮಸ್ಯೆಗಳ ಉಳ್ಳವರು ಅಂಥವರು ಈ ಒಂದು ಪ್ರಯೋಗ ಮಾಡೋದ್ರಿಂದ ಉತ್ತಮವಾದ ಪರಿಹಾರವನ್ನು ಕಂಡುಕೊಳ್ಬೋದು. ಹೀಗೆ ಅಲೋವೆರಾ ಅದರ ಪ್ರಯೋಜನವನ್ನು ತಿಳ್ಕೊಂಡ್ವಿ. ಇನ್ನೇನಾದ್ರು ನಿಮಗೆ ಡೌಟ್ ಇದ್ದರೆ ಪ್ರಶ್ನೆಯನ್ನು ಕಮೆಂಟ್ ಮೂಲಕ ಕೇಳ್ಬೋದು. ಪೈಲ್ಸ್ ಇರ್ತಕ್ಕಂಥವ್ರಿಗೂ ಕೂಡ ಇದು ಉತ್ತಮ ಒಂದು ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಪೈಲ್ಸ್ ಇರೋರು ಇದನ್ನು ಸೇವನೆ ಮಾಡೋದ್ರಿಂದ ಸತತವಾಗಿ 1 ತಿಂಗಳು 2 ತಿಂಗಳು ಸೇವನೆ ಮಾಡಿ ನೋಡಿ, ಮೂಲವ್ಯಾಧಿಗೂ ಕೂಡ ಉತ್ತಮ ಪರಿಹಾರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ
ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ಕೇಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸನೇ ನಮಗೆ ಶಕ್ತಿ ಆಗುತ್ತೆ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ, ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಅಲ್ಲಿ ನಾವು ಆರೋಗ್ಯವಂತರಾಗಿ 100 ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಹೇಗೆ ನಾವು ಯೋಗ, ಪ್ರಾಣಾಯಾಮ, ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ನಾವು ಹೇಗೆ ಇಟ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೇವೆ. ತಮಗೆ ಆಸಕ್ತಿ ಇದ್ದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ಆ ಶಿಬಿರದಲ್ಲಿ ಭಾಗವಹಿಸಿ. ಶರಣು ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.